ಹಲೋ ಗಾಯ್ಸ್, ಎಲ್ರಿಗೂ ಕೂಡ ಕ್ಲೆವರ್ ವ್ಯಾನ್ ಚಾನಲ್ಗೆ ಸುಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಮಾಕ್ ರೌಂಡ್ KCET 2025 ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಸೊ ತಾವೆಲ್ಲರೂ ಕೂಡ KEA ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಅಲ್ಲಿ ಒಂದು ಲಿಂಕ್ ಕಾಣಿಸುತ್ತೆ, UGCET/UG NEET 2025 ಅಣಕು ಸೀಟ್ ಹಂಚಿಕೆ ಫಲಿತಾಂಶದಂತ. ಸೊ ನೀವು ಈ ಲಿಂಕನ್ನ ಕ್ಲಿಕ್ ಮಾಡಿದ್ರೆ ಆ್ಯಕ್ಚುಲಿ ಏನಪ್ಪ ಅಂದರೆ ತುಂಬ ಬ್ಯುಸಿ ಇದೆ KEA ವೆಬ್ಸೈಟು. ಸೊ ಹಾಗಾಗಿ ಒಂದು ಸತಿ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಓಪನ್ ಆಗದೇ ಇರ್ಬೋದು. ಸೊ ನೀವು ಇನ್ನೂ ಒಂದೆರಡು ಟೈಮು ಡೆಸ್ಕ್ಟಾಪು ಇದೆಲ್ಲ ಟ್ರೈ ಮಾಡಿ, ಡೆಸ್ಕ್ಟಾಪ್ ಸೈಟೆಲ್ಲ ಟ್ರೈ ಮಾಡಿ ಓಪನ್ ಮಾಡ್ಬೋದು. ಸೊ ನೀವಲ್ಲಿ ಓಪನ್ ಮಾಡಿದ್ರೆ ನೋಡಿ, ನಿಮಗೆ CET ನಂಬರ್ ಅಂತ, ನೀವಲ್ಲಿ CET ನಂಬರ್ ನಿಮ್ಮದು ಟೈಪ್ ಮಾಡಿ ಚೆಕ್ ಅಂತ ಕೊಟ್ಟರೆ ನಿಮ್ಗೆ ಆರಾಮಾಗಿ ನಿಮ್ಮ ರಿಸಲ್ಟ್ ಕಾಣಿಸುತ್ತೆ. ಸೊ ತಮ್ಮೆಲ್ಲರಿಗೂ ಕೂಡ ನಿಮ್ಗೆ ಇಷ್ಟ ಆಗಿರೋಂಥ ಕಾಲೇಜೇ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿರೋ ಕಾಲೇಜ್ ಸಿಕ್ಕಲಿಲ್ಲ ಅಂತಂದರೆ ಯಾವುದೇ ರೀತಿ ಯೋಚನೆ ಮಾಡಬೇಡಿ. ನಿಮ್ಮ ಒಂದು ರಿಸಲ್ಟಲ್ಲಿ ನೀವು ಯಾವ ಬ್ರ್ಯಾಂಚ್ ಸಿಕ್ಕಿದೆ, ನಿಮಗೆ ಅದ್ರ ಫೀಸ್ ಎಷ್ಟು, ಸೊ ಎಲ್ಲದೂ ಕೂಡ ಆ ಕೋರ್ಸಿನ ಕೋಡೇನು, ಕಾಲೇಜ್ ಕೋಡೇನು ಎಲ್ಲ ಕೂಡ ಮೆನ್ಷನ್ ಆಗಿರುತ್ತೆ ನಿಮ್ಮ ಆ ರ್ಯಾಂಕ್ ಶೀಟ್ನಲ್ಲಿ. ಸೊ ಹಾಗಾಗಿ ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಬೇಕಾಗಿರುವಂಥ ಕಾಲೇಜ್ ಅಥವಾ ಸೀಟ್ ಸಿಕ್ಕಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಬೇಜಾರು ಮಾಡ್ಕೊಬೇಡಿ. ಸೊ ನೀವು ಇದೇ ಮಾಕ್ ರೌಂಡನ್ನು ಉಪಯೋಗಿಸ್ಕೊಂಡು ನೀವು ಹೇಗೆ ಫಸ್ಟ್ ರೌಂಡ್ನಲ್ಲಿ ಇದೇ ಸೀಟನ್ನು ಅಥವಾ ಬೇರೆ ಸೀಟನ್ನು ತೊಗೊಬೇಕು ಅಂತ ವಿಡಿಯೋ ಮಾಡಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿ.